ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದ ಮ್ಯಾಚ್ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈಡ್ ಟು ಮ್ಯಾಚ್. ರಾಜಸ್ಥಾನ್ ರಾಯಲ್ಸ್ 214 ರನ್ ಹೊಡೆದು 6 ವಿಕೆಟ್ ಕಳ್ಕೊಂಡು 20 ಓವರಿಗೆ. ಗುಜರಾತ್ ಟೈಟನ್ಸ್ ವಾನ್ ಬೈ 7 ವಿಕೆಟ್ಸ್. ಎಂಥ ಮ್ಯಾಚ್ ಇತ್ತು. ರಾಜಸ್ಥಾನ್ ರಾಯಲ್ಸ್ ಒಳಗೆ ವೈಭವ್ ಸೂರ್ಯವಂಶಿ ಮತ್ತು ಜಡೇಜಾ ಮತ್ತು ಪೆರೇರಾ ಇವ್ರು 3 ಮಂದಿ ಆಡಿದ್ದು. ವೈಭವ್ ಸೂರ್ಯವಂಶಿ 96, ಜಡೇಜಾ 45, ಪೆರೇರಾ 38 ರನ್ಸ್. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಿಮ್ಗೆ, ಪೂರ ಇಡೀ ಟೀಮ್ ಆಡಿದಾಗ ಮ್ಯಾಚ್ ಗೆಲ್ತಾರೆ ನಾನು. ಬಟ್ ಯಾರೂ ಅಷ್ಟು ಸ್ಕೋರ್ ಮಾಡಲಿಲ್ಲ. 214 ರನ್ ಕಡಿಮೆ ಸ್ಕೋರು ಆ್ಯಕ್ಚುಲಿ. ಯಾಕಂತಂದ್ರೆ ಈಗ ಈ ಸೀಸನ್ ಹೋದ್ರೆ ಎಲ್ಲರೂ 240+ ಹೊಡ್ಯಾತಾರೆ. ಬಟ್ 214 ರನ್ ಕಡಿಮೆ ಆಯ್ತು. ಯಾಕಂದ್ರೆ ಅಪೋಸಿಟ್ ಟೀಮ್ ಆಲ್ರೆಡಿ RCB ಮೇಲೆ ಸೋತಿದ್ರೆ ಗುಜರಾತ್ ಟೈಟನ್ಸ್ 254 RCB ಹೊಡೆದಾಗ ಇದವ್ರಿಗೆ ಭಾಳ ಕಡಿಮೆ ಆಗಿತ್ತು ಸ್ಕೋರ್. ಸೊ ಹಿಂಗಾಗಿ ಬ್ಯಾಟಿಂಗ್ ಚಲೋ ಮಾಡಿದ್ರೆ. ಓಪನಿಂಗ್ ಪಾರ್ಟ್ನರ್ಶಿಪ್ 167 ಗುಜರಾತ್ ಟೈಟನ್ಸ್ 167 ಫಾರ್ 1 ವಿಕೆಟ್. ಬ್ಯಾಟಿಂಗ್ ಚಲೋ ಇತ್ತು. ಸಾಯಿ ಸುರೇಶ್ ಶುಭಮ್ ಗಿಲ್ ಏನು ಪೇಷನ್ಸ್ ಆಡಿದ್ದು ಅಂತಂದ್ರೆ ಭಾಳ ಪೇಷನ್ಸ್ ಆಡಿದ್ರಿ ಇಬ್ಬರು ಕೂಡ. ಇಬ್ಬರದು ಅನಾಹುತ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್. ಸಾಯಿ ಸುದರ್ಶನ 58 ರನ್ಸ್, ಶುಭಮ್ ಗಿಲ್ 104. ಚಲೋ ಬ್ಯಾಟಿಂಗ್ ಆಡಿದ್ರು. 219 ರನ್ ಆರಾಮ್ ಟಾರ್ಗೆಟ್ ಆರಾಮ್ ರೀಚ್ ಮಾಡಿದ. ಆರಾಮ್ ಎಷ್ಟು ಪೇಷನ್ಸ್ ಆಡತ್ತಿದ್ರು ಅಂದ್ರೆ ಗುಜರಾತ್ ಟೈಟನ್ಸ್ ಭಾಳ ಚಲೋ ಪೇಷನ್ಸ್ ಆಡಿದ್ರು. ಗುಜರಾತ್ ಟೈಟನ್ಸ್ ವಾನ್ ಬೈ 7 ವಿಕೆಟ್ಸ್. ಮ್ಯಾಚ್ ಅಂತೂ ಗೆದ್ರೆ. ಬಟ್ ಆ ರಾಜಸ್ಥಾನ್ ರಾಯಲ್ಸ್ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು. ಅವ್ರದ್ದು ಬ್ಯಾಟಿಂಗ್ ಚಲೋ ಐತಿ, ಬಟ್ ಬಾಲಿಂಗ್ ಭಾಳ ಖರಾಬ್ ಐತಿ. ಅವ್ರ ಯಾಕಂತಂದ್ರೆ ಈ ಸೈಡ್ ವೈಭವ್ ಸೂರ್ಯವಂಶಿ ಅಂತರೂ ಆಡಿತಾನ. ಆಮೇಲೆ ಯಶಸ್ ಜೈಸ್ವಾಲ್. ಈ ಕಡೆ ಬ್ಯಾಟಿಂಗ್ ಅಂದ್ರೆ ಲೈನಪ್ ಚಲೋ ಐತಿ. ಒಂದು ಸೈಡ್ ಏನಂದ್ರೆ ಬೌಲಿಂಗ್ ಅಟ್ಯಾಕಿಂಗ್ ಅಷ್ಟು ಕಾಸಿಲ್ಲ ರಾಜಸ್ಥಾನ್ ರಾಯಲ್ಸ್. ಬಟ್ ಈ ನೆಕ್ಸ್ಟ್ ಇಯರ್ ಇದೆಲ್ಲ ಸುಧಾರಣೆ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಏನೈತಿ 2023 ಒಳಗೆ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಫೈನಲ್ ಮ್ಯಾಚ್ ಇತ್ತು. ಫೈನಲ್ ಮತ್ತು ಗುಜರಾತ್ ಟೈಟನ್ಸ್ ಗೆದ್ದಿದ್ದಾರೆ. ಸೊ ಅದನ್ನ ಇವ್ರು ಸೇಡ್ ತಿರ್ಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೇಡ್ ತಿರ್ಸ್ಕೊಳಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಬ್ಯಾಡ್ ಲಕ್. ಇವಾಗ ನಾಳೆ ಇರುವಂಥ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಫೈನಲ್. ಯಾರು ಗೆಲ್ತಾರೆ ನೋಡೋಣ. ಎಲ್ಲ RCB ಫ್ಯಾನ್ಸ್ ನಮ್ಮ ಬೆಂಗಳೂರು ಗೆಲ್ಬೇಕಂತ ಎಲ್ಲರದು ಆಸೆ ಐತೆ. ನನಗೂ ಕೂಡ ಅದೇ ಆಸೆ ಐತೆ. ನೋಡೋಣ ಏನಾಗುತ್ತೆ ಮ್ಯಾಚ್. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಯಾರು ನೋಡೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. RCB ಗೆಲ್ಬೇಕಾ ಇಲ್ಲ ಗುಜರಾತ್ ಗೆಲ್ಬೇಕಾ? ನಾವಂತೂ RCB ಗೆಲ್ಬೇಕಂತೈತಿ. ನಿಮ್ಗೆ ಯಾವ ಟೀಮ್ ಗೆಲ್ಬೇಕಾ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಎರಡೂ ಟೀಮ್ ಒಂದೊಂದು ಟೈಟಲ್ ಅದ. ಎರಡು ಕಡೆ RCB ಕಡೆನೂ ಒಂದು ಟೈಟಲ್ ಐತೆ, ಗುಜರಾತ್ ಟೈಟನ್ಸ್ ಕಡೆನೂ ಒಂದು ಟೈಟಲ್ ಐತಿ. ಈ ಸಲ ಯಾರು ಗೆಲ್ತಾರೆ? ನಮ್ಮ RCB ಫ್ಯಾನ್ಸ್ ಎಲ್ಲರೂ ಹೇಳ್ತಾರೆ ಈ ಸಲ ಕಪ್ಪು ನಮ್ಮದೇ. ಓಕೆ, ಕಾದು ನೋಡುವ. ನಾಳೆ ಸಿಗ್ತೀನಿ. ಬಾಯ್.